I am so excited. I bought jeans. So I'm so happy to see you. I'm so happy to see you. Do wear your words.in ಅಂತ ಇರುವಂಥ ಒಂದು ಬ್ರ್ಯಾಂಡ್ ಇಲ್ಲಿ ಕೂತಿರೋದೇ ನಾನು ಈ ಒಂದು ಲೈಫಿಗೋಸ್ಕರ. ನನಗೆ ತಾನೇ ನಿದ್ದೆ ಮಾಡಿ ಎದ್ದಿದ್ದೀನಿ, ಬಟ್ ಆಸ್ ಎಕ್ಸ್ಪೆಕ್ಟೆಡ್ ನಾನೊಂದು ಡಿಸಿಷನ್ ಬಂದಿದ್ದೀನಿ. ಐ ಥಿಂಕ್ ಸೊ ನನ್ನ ಹತ್ರ ಇರೋ ಜೀನ್ಸ್ ಆ್ಯಂಡ್ ಪ್ಯಾಂಟ್ಸ್ ನೋಡಿದ್ರೆ there's no need for me to buy any pants for next 1 year or 2 maybe. Hope so. It's like, you know, this is, please don't go. Idu I got it in the size, this is big for 30s. This is not my size. Ayyo. ನಾನು 26 ಆರ್ಡರ್ ಮಾಡಬೇಕಿತ್ತು. ಐ ಕ್ಯಾನ್ ಗೆಟ್ ದಿಸ್ ಫಿಟೆಡ್. ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜೀನ್ಸ್ ಫಿಟ್ಟಿಂಗ್ ಕೂಡ ಮಾಡಿಕೊಡ್ತಾರೆ. ಬಟ್ ಲುಕ್ ಎಟ್ ದ ಡೀಟೇಲ್ಸ್, ಈ ಜೀನ್ಸ್ ಮೇಲೆ ಇರೋವಂಥ ಡೀಟೇಲ್ಸ್. ಓ ಗಾಡ್, ಐ ಶೋ ಯು ದ ಕ್ಲೋಸ್ ಅಪ್. ವೇಟ್, ಓ ಮೈ ಗಾಡ್, ಇದು ಸೇಲ್ ನಡೀತಿತ್ತು. ಓಕೆ, 4000 ಆಗಿದೆ ಬಿಲ್. ಯಾ, 4400 ಆಗಿದೆ ಬಿಲ್ಲು. ಐ ನೋ ಇಟ್ಸ್ ಟೂ ಮಚ್, ಬಟ್ ದ ಡೀಟೇಲ್ಸ್, ದ ಡೆನಿಮ್, ಜೀನ್ಸ್ ಆ್ಯಂಡ್ ಕೆಲವು ಕಡೆ ಒಂದು ಜೀನ್ಸೇ 4000 ಇದೆ. ಈಗ ನಾವು ತುಂಬ ಹೆವಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಲ್ಲ ತೊಗೊಳಕ್ಕೆ ಹೋದಾಗ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಒಂದು ಜೀನ್ಸೇ. ಬಟ್ ಇದರಲ್ಲಿ 2 ಜೀನ್ಸ್ ಬರ್ತಾ ಇದೆ ಆ್ಯಂಡ್ ಫಾರ್ ಲೈಕ್ 4400 ಐ ಗೆಸ್ ಇಟ್ಸ್ ಅ ಸ್ಟೀಲ್ ಡೀಲ್. ಇನ್ನೊಂದಂತೂ ಇಟ್ಸ್ ಲೈಕ್ ಸ್ವಲ್ಪ ಓವರ್ ದ ಬೋರ್ಡ್ ಇದೆ. ಐ ಕ್ಯಾನ್ ಓನ್ಲಿ ವೇರ್ ಇಟ್ ಫಾರ್ ಸಮ್ ಯುನೋ ಬಾಂಬ್ ಫಂಕ್ಷನ್, ಸಮ್ ಫ್ಯಾಷನ್ ವೀಕ್ ಆ ಥರ ಏನಾದ್ರು ಇದ್ರೆ ಮಾತ್ರ ಹಾಕ್ಬೋದು. ಅಯ್ಯೋ, ಇದು 28 ಆರ್ಡರ್ ಮಾಡಿದ್ದೀನಿ, ಇದು 30 ಆರ್ಡರ್ ಮಾಡಿದ್ದೀನಿ. ಐ ಡೋಂಟ್ ನೋ ವೈ, ಮೇ ಬಿ ಅವೈಲೇಬಲ್ ಇರಲಿಲ್ಲ ಅನ್ಸುತ್ತೆ ಸೈಜು. ಅದೇ ನಾನು ಹೇಳೋದ್ನಲ್ಲ, ಎನಿವೆ ಐ ಕ್ಯಾನ್ ಗೆಟ್ ಇಟ್ ಆಲ್ಟರ್ಡ್. ದಿಸ್ ಇಸ್ ಹೆವಿ, ಸ್ವಲ್ಪ ಭಾರ ಇದೆ ಗೊತ್ತಾ. ಯಾಕೆ ಅಂತಂದರೆ, ಕೆನ್ ಯು ಸಿ ದ ಯಪ್ಪ ತಗೊಳಿದ್ದೀನಿ ನಾವು. ಐಮ್ ಲೈಕ್, ಯಾರು ದಯವಿಟ್ಟು ಇನ್ವೈಟ್ ಮೀ ಟು ಸಮ್ ಪ್ಲೇಸ್, ಸಮ್ ಪಾರ್ಟಿ, ನಾನು ಇದನ್ನ ಹಾಕೊಂಡು ಬರಬೇಕು. ಐ ವಾಂಟ್ ಟು ಎಂಜಾಯ್ ದಿಸ್ ಜೀನ್ಸ್, ಲೈಕ್ ಯು ನೋ, ವೈಲ್ ಐ ಫಿಟ್ ಇನ್ ಟು ದಿಸ್. ಇದನ್ನ ಹೇಳಿದ್ನಲ್ಲ, ಆ್ಯಕ್ಚುಲಿ ಇನ್ನೊಂದು ಪರ್ಪಸ್ ನಾನು ಈ ಜೀನ್ಸ್ ಎಸ್ಪೆಷಲಿ ಆರ್ಡರ್ ಮಾಡಿದ್ದು ಯಾಕೆ ಅಂತಂದರೆ, ಇದು ಸೈಡಲ್ಲಿ ಯು ಕ್ಯಾನ್ ಸಿ ದ ಡ್ಯಾಸಲ್ಸ್ ಆನ್ ದ ಸೈಡ್ ಆಫ್ ದ ಪ್ಯಾಂಟ್. ಡಾನ್ಸ್ ಪರ್ಪಸ್ಗೋಸ್ಕರ ಸುಮಾರು ಡಾನ್ಸ್ ರೀಲ್ನ ಸೇವ್ ಮಾಡಿಟ್ಟಿದ್ದೀನಿ. ಐ ರಿಯಲಿ ವಾಂಟ್ ಟು ಶೂಟ್ ದೆಮ್ ಆ್ಯಂಡ್ ಐಮ್ ಥಿಂಕಿಂಗ್ ಅದಕ್ಕೆಲ್ಲ ಒಂದು ಒಳ್ಳೆ ಯುನೋ ಔಟ್ಫಿಟ್ ಇದ್ರೆ ಯು ಕ್ಯಾನ್ ಡಾನ್ಸ್ ಈವನ್ ಲೈಕ್ ಬೆಟರ್. ವಾವ್ ಅನ್ನೋ ಥರ. ದಟ್ಸ್ ವೈ. ಅಂದರೆ ವೆರಿ ಸಿಂಪಲ್, ಒಂದು ಫ್ರಂಟಲ್ಲಿ ಇಟ್ಸ್ ಲೈಕ್ ಬೇಸಿಕ್ ಜೀನ್ಸ್, ಬಟ್ ವೆನ್ ಐ ಟರ್ನ್ ಟು ದ ಸೈಡ್ ಐಮ್ ಲೈಕ್ ooh la la. 4400ಗೆ ಈ 2 ಜೀನ್ಸ್ I can seriously say worth it ಇದೆ ಅಂತ. ಇಫ್ ಐ ಸೇವ್ ಮನಿ, ಐ ಆಮ್ ವಿನ್ನಿಂಗ್ ಮನಿ ಅಂತ ಅರ್ಥ. ಹಾಗಾಗಿ ನಾನಿವಾಗ ಸೇವ್ ಮಾಡಿರೋದು ಆಲ್ಮೋಸ್ಟ್ ಏನಂತಾರೆ 50% ಆಫಲ್ಲಿ ನಡೀತಿತ್ತು ಎಲ್ಲ ಜೀನ್ಸು. ಆ್ಯಂಡ್ ಐ ಗೆಸ್ ನಾನು ತೊಗೊಂಡಿದ್ದು ಬೈ 1 get 1 ಫ್ರೀ ಇತ್ತು ಜೀನ್ಸಲ್ಲಿ ಅಂತ. ಇವಾಗಲೂ ಆಫರ್ ನಡೀತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಒಂದು ವೇರ್ ಯುವರ್ ವರ್ಡ್ಸ್ ಅನ್ನೋ ಒಂದು ಪೇಜ್ ಏನಿರುತ್ತೆ, www.wearyourwords.in ಅನ್ನೋದೇನಿದೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಗೋ ಚೆಕ್ ಯುವರ್ ಸೆಲ್ಫ್, ನಿಮಗೆ ಹೇಗೆ ಅನ್ಸುತ್ತೆ ಜೀನ್ಸ್ ಅಂತ. ಪ್ಲೀಸ್ ಡೋಂಟ್ ಬೈ ಇಫ್ ಯು ಫೀಲ್ ಇಟ್ಸ್ ಲಾಟ್ ಆಫ್ ಮನಿ ಅಂತ. ನನಗಾದ್ರೆ ನಂಗೊಂದು ಪರ್ಪಸ್ ಇದೆ ಇದು ಹಾಕೊಳ್ಳೋದಕ್ಕೆ. ಅದನ್ನ ಹೇಳ್ದಂಗೆ ಒಂದು ಡಾನ್ಸ್ ರೀಲ್ಸ್ ಇತ್ತು ಅಂಡ್ ದೇರ್ ವರ್ ಫ್ಯೂ ಪ್ಲೇಸಸ್ ಐ ವಾಂಟೆಡ್ ಟು ಗೋ, ಬಟ್ ತುಂಬ ಸಿಂಪಲ್ ಅಂಡ್ ಕ್ಯಾಶುಯಲ್ ಆಗಿ ರೆಡಿಯಾಗಿ ಹೋಗ್ಬೇಕು ಅನ್ಸುತ್ತಲ್ಲ. ದಟ್ಸ್ ವೇರ್ ಐ ಕ್ಯಾನ್ ವೇರ್ ಯುನೋ ಜೀನ್ಸ್ ಅಂಡ್ ಎ ಟಿ ಶರ್ಟ್ ಅಂಡ್ ಐ ಆಮ್ ಗುಡ್ ಟು ಗೋ.
ಫಸ್ಟ್ ಚೆಕ್ ಮಾಡಿ, ಆಫರ್ ಗಿಫರ್ ಇದ್ರೆ ಮಾತ್ರ ಪರ್ಚೇಸ್ ಮಾಡಿ. ಡೋಂಟ್ ಬೈ ಇಫ್ ಇಟ್ ಇಸ್ ನಾಟ್ ನೆಸೆಸರಿ ಫಾರ್ ಯು. ಆಕ್ಚುಲಿ ಐ ಆಮ್ ಗೋಯಿಂಗ್ ಆನ್ ಅ ಡೇಟ್. ಸೊ ಇದನ್ನ ಹಾಕೋಬೇಕಾ ಬೇಡವಾ, ಲೆಟ್ ಮಿ ಸಿ. ಆ್ಯಂಡ್ ಆಲ್ಸೋ ನಾನು ಈ ಒಂದು ಪರ್ಟಿಕ್ಯುಲರ್ ಜೀನ್ಸ್ನೆಲ್ಲ ಹೇಗೆ ಸ್ಟೈಲ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಲ್ಲ, ಐ ಆಮ್ ಪೋಸ್ಟಿಂಗ್ ಇಟ್ ಆನ್ ಇನ್ಸ್ಟಾಗ್ರಾಮ್. ಸೊ ಇಫ್ ಯು ಡೋಂಟ್ ಫಾಲೋ ಮೀ, ದಿಸ್ ಇಸ್ ಮೈ ಪ್ರೊಫೈಲ್. ಆ್ಯಂಡ್ ಆಲ್ಸೋ ವೆರಿ ಸೂನ್ ಐ ವಿಲ್ ಬಿ ಹಿಡಿಂಗ್ 139-140K ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನಂದು ಇನ್ನೊಂದು ಸೀಕ್ರೆಟ್, ಐ ವಾಂಟ್ ಟು ಶೇರ್ ವಿತ್ ಯು ಗೈಸ್. ಏನಂದರೆ ಈ ವರ್ಷದೊಳಗೆ ಯೂಟ್ಯೂಬಲ್ಲಿ ಐ ವಾಂಟ್ ಟು ರೀಚ್ 100K. ಇಫ್ ನಿಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮೈ ಯೂಟ್ಯೂಬ್ ಚಾನಲ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಸೊ ದಟ್ ಒಂದು ಮೋಟಿವೇಶನ್ ಆಗುತ್ತೆ ನನಗೆ. ಆ್ಯಂಡ್ ಆಲ್ಸೋ ಐ ವಿಲ್ ಮೇಕ್ ಶ್ಯೂರ್ ನಾನು ಎವ್ರಿ ವೀಕ್ 2 ವಿಡಿಯೋ ಹಾಕೋಕ್ಕೆ ಪೋಸ್ಟ್, ಯುನೋ ವಾರಕ್ಕೆ 2 ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಐಮ್ ಟ್ರೈಂಗ್ ಮೈ ಬೆಸ್ಟ್. ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅನ್ನೋದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ಡೋಂಟ್ ಫರ್ಗೆಟ್, ಏನು ಗೊತ್ತಾ, ಬರೀ ನನ್ನ ಮಿಷನ್ ಅಂತ ಅಂದ್ಕೊಳ್ಳೋದು ಬೇಡ, ನಿಮ್ಮ ಜವಾಬ್ದಾರಿ ಕೂಡ ಅಂತ ಯಾಕೆ ತಗೋಬಾರ್ದು. ಯುನೋ ವಿ ಆರ್ ಫ್ರೆಂಡ್ಸ್, ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್ ಅನ್ನೋ ಹಾಗೆ. 100K ಹಿಟ್ ಆಗಬೇಕು ನಾನು ಈ ವರ್ಷ ಮುಗಿಯೋದ್ರೊಳಗೆ. ಫಿಂಗರ್ಸ್ ಕ್ರಾಸ್ಡ್. ಈಗ ಐ ಹ್ಯಾವ್ ಕ್ರಾಸ್ಡ್ 70,000 ಸಬ್ಸ್ಕ್ರೈಬರ್ಸ್, ಸೊ 30,000 ಟು ಗೋ. ಐಮ್ ಗೋಯಿಂಗ್ ಆನ್ ಅ ಡೇಟ್. ಕ್ಯಾಚ್ ಏನು ಅಂತಂದರೆ, no extra makeup, no extra fancy outfit, and a very simple date. Let's go. ಔಟ್ಫಿಟ್ಟು ಕೂಡ ಸಿಂಪಲ್ಲೇ, ನಾನು ಹೇಳ್ದಂಗೆ. ಇದು ಒಂದು ಪಿಂಕ್ ಕಲರ್ ಶೈನಿ ಟಾಪ್, ಅಮೃತಾದ್ಗೆ ಕೊಟ್ಟಿದ್ದು. ಝಾರಾ ಪ್ಯಾಂಟ್ಸ್ ಹಾಕಿದ್ದೀನಿ. ನನಗೆ ಆ್ಯಕ್ಚುಲಿ ನೆನಪಿಲ್ಲ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಅಂತ. 5-6 ಇಯರ್ಸ್ ಅಂತೂ ಡೆಫಿನೆಟ್ಲಿ ಆಗಿದೆ, ಐ ಥಿಂಕ್ ಸೊ. ಆ್ಯಂಡ್ ಫಾರ್ ಹೇರ್ ಸ್ಟೈಲ್ ಹೈ ಪೋನಿ ಹಾಕಿದ್ದೀನಿ. ಅದಾದಮೇಲೆ ಸ್ಮ್ಯಾಶ್ ಬಾಕ್ಸ್ ಅವರ ಮಸ್ಕಾರಾ ಆ್ಯಂಡ್ ಕೀರೋ ಬ್ಯೂಟಿ ಅವರ ಲಿಪ್ಸ್ಟಿಕ್ ಅಷ್ಟೇ. ಇದಾದಮೇಲೆ ಡೆನ್ವರ್ ಪರ್ಫ್ಯೂಮ್ ಹಾಕ್ಕೊಂಡೆ, ನಮಗೆ ಪ್ರೈಸ್ ಬಂದಿದ್ದದು. ಸ್ವಲ್ಪ ಅದು ಪರ್ಫ್ಯೂಮ್ ಡ್ಯಾನ್ಸ್, ಕ್ಲೋಸಪ್ ಲುಕ್, ಫಾಸ್ಟ್ ಟ್ರ್ಯಾಕ್ ವಾಚ್. ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕು, ಸೊ ಬಂದಮೇಲೆ ನೋಡ್ಕೊಳ್ಳೋಣ. ಸ್ಟೀವ್ ಮ್ಯಾಡನ್ ಬ್ಯಾಗ್ ತೊಗೊಂಡಿದ್ದೀನಿ ಫಾರ್ ಮೈ ಪರ್ಸ್ ಆ್ಯಂಡ್ ಫೋನ್ ಅಷ್ಟೇ. ಇದು H&M ಬ್ಯಾಲರಿನಾಸ್. ಆ್ಯಂಡ್ ನಾನು ಹೊರಟಿದ್ದು ನನ್ನ ಪ್ರೀತಿಯ ಸವಾರಿಲಿ. ಲೆಟ್ಸ್ ಗೋ. ಸೊ ಐ ಹ್ಯಾವ್ ರೀಚ್ ದ ಲೊಕೇಶನ್. ಇದೊಂಥರ ಹೇಗೆ ಕಾಣ್ತಿದೆ ಅಂತಂದರೆ, ಒಂದು ರೆಕಾರ್ಡ್ ಸಿಗುತ್ತೆ ಗೊತ್ತಾ, ಕಳೆದೋಗಿರೋ ಫೋನು, ಆ ಥರದ್ದಿದೆ. ಐ ಡೋಂಟ್ ವಾಂಟ್ ಟು ರಿವೀಲ್ ದ ಪ್ಲೇಸ್ ಬಿಕಾಸ್ ಎನಿವೇ. ಫಸ್ಟ್ ಆಫ್ ಆಲ್, ಯು ವಾಂಟ್ ಟು ಸೀ ಮೈ ಡೇಟ್? ಇಟ್ಸ್ ಮೀ. ದುಡ್ಡನ್ನು ನನ್ನ ಹೊಟ್ಟೆಗೆ ನನಗೋಸ್ಕರ ಖರ್ಚು ಮಾಡ್ತಾಯಿದ್ದೀನಿ. ಐ ವುಡ್ ಸಜೆಸ್ಟ್ ಎವ್ರಿಬಡಿ ತಿಂಗಳಲ್ಲಿ ಒಂದು ಸತಿ ಗೋ ಆನ್ ಅ ಡೇಟ್ ವಿತ್ ಯೋರ್ ಸೆಲ್ಫ್. ಸೋಲೋ ಡೇಟ್. ಅದು ಯಾವ ಥರ ಡೇಟ್ ಬೇಕಾದ್ರೂ ಇರ್ಬೋದು, ತಿನ್ನೋದಕ್ಕೋ, ಶಾಪಿಂಗ್ ಮಾಡೋದಕ್ಕೋ, ಮೂವಿಗೋ ಏನೋ. ಆ್ಯಂಡ್ ಐ ರೆಡ್ ಅ ಕೋಟ್ ಆಲ್ಸೋ ಸಮ್ವೇರ್ ದಟ್ ಸೆಡ್, ನೀವು ಒಬ್ಬರೇ ಒಂದು ರೆಸ್ಟೋರೆಂಟ್ಗೆ ಹೋಗಿ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು, ಒಬ್ಬರೇ ಒಂದು ಮೂವಿಗೆ ಹೋಗಿ ಕೂತ್ಕೊಂಡು ಒಂದು ಪೂರ್ತಿ ಮೂವಿ ನೋಡ್ಬೋದು ಅಂತಿದ್ರೆ ಯು ಕ್ಯಾನ್ ಸರ್ವೈವ್ ಎನಿವೇರ್. ಗೆಸ್ ವಾಟ್, ಮಳೆ ಬರೋಕ್ಕೆ ಶುರು ಆಯಿತು ಆಲ್ ಆಫ್ ಅ ಸಡನ್ ಫ್ರಮ್ ನೋವೇರ್. ಸೊ ಆ್ಯಕ್ಚುಲಿ ಹಂಗೆ ನೋಡೋಕ್ಕೋದ್ರೆ ಐ ವಾಸ್ ನಾಟ್ ದ್ಯಾಟ್ ಆಲ್ ಅಲೋನ್. ಐ ವಾಸ್ ರಿಯಲಿ ಹ್ಯಾಪಿ. ಆಮೇಲೆ ಬಂದಿದ್ದು ನನ್ನ ಫೇವ್ರೆಟ್ ಫುಡ್. ಯು ನೋ ಐ ಆಮ್ ಅ ಫ್ರೆಂಚ್ ಫ್ರೈಸ್ ಗರ್ಲ್. ಆ್ಯಂಡ್ ಈಗಂತೂ ರೀಸೆಂಟ್ಲಿ ಸ್ಪೆಗ್ಯಾಟಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಗಿದೆ. ಸೊ ಐ ಫೆಲ್ಟ್ ಲೈಕ್ ಐ ಶುಡ್ ಟ್ರೈ ಎವ್ರಿವೇರ್. ಎಲ್ಲೆಲ್ಲಿ ಸ್ಪೆಗ್ಯಾಟಿ ಸಿಗುತ್ತೆ ಅಲ್ಲೆಲ್ಲ ನಾನು ಹೋಗಿ ತಿಂದು ಟೇಸ್ಟ್ ಮಾಡಬೇಕಂತ. ದಿಸ್ ವಾಸ್ ಆಲ್ಸೋ ರಿಯಲಿ ಗುಡ್. ಅಷ್ಟೆಲ್ಲ ಪೂರ್ತಿ ಖಾಲಿ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದ್ದೆ, ಬಟ್ ಆ್ಯಕ್ಚುಲಿ ಖಾಲಿ ಮಾಡಿದೆ. ಇದು ಕೆಸೀಡಿಯಾ ಆ್ಯಂಡ್ ಮೆಕ್ಸಿಕನ್ ಸ್ಟಫ್ಡ್ ಇತ್ತು. ವೆರಿ ಟೇಸ್ಟಿ, ವೆರಿ ಯಮ್ಮಿ. ಅದಕ್ಕೆ ಕೊಟ್ಟಿದ್ದ ಸಾಲ್ಸಾ ಡಿಪ್ ಅಂತೂ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಆಫ್ಕೋರ್ಸ್ ಕೋಲ್ಡ್ ಕಾಫಿ. ಡೆಸರ್ಟ್ ತಿನ್ನೋಣ ಅಂತಿದ್ದೆ, ಬಟ್ ಮೆನ್ಯೂಲ್ ಕೋಲ್ಡ್ ಕಾಫಿ ನೋಡಿದ ತಕ್ಷಣ ಐ ಕುಡಂಟ್ ರೆಸಿಸ್ಟ್. ಇಟ್ ವಾಸ್ ಅಮೇಝಿಂಗ್. ಹೊರಟೆ ಅಲ್ಲಿಂದ. ಐ ಹ್ಯಾಡ್ ಅ ವೆರಿ ನೈಸ್ ಟೈಮ್. ಈಗ ವಾಪಸ್ ಮನೆ. ಅದೇ ಕೆಲಸ, ಅದೇ ಯೋಚನೆ, ಅದೇ ಯೂಟ್ಯೂಬ್, ಅದೇ ವ್ಲಾಗ್ಸ್, ಅದೇ ಎಡಿಟ್ಸ್. ಐ ವಿಲ್ ಸಿ ಯು ಸೂನ್. ನನ್ನ ಭರ್ಜರಿ ಬ್ಯಾಚುಲರ್ಸ್ ಜರ್ನಿಯ ಒಂದು ಸ್ಕ್ರ್ಯಾಪ್ ಬುಕ್, ತುಂಬ ಪ್ರೀತಿಯಿಂದ ಮಾಡಿರೋ ಅಂಥದ್ದು. ಸ್ಟಾರ್ಟಿಂಗ್ ನಾವು ಎಂಟ್ರಾಗೋ ಒಂದು ಸ್ಟುಡಿಯೋ ಫ್ಲೋರಿಂದ ಹಿಡಿದು ನಾನು ಅಪ್ ಅಂಟಿಲ್ ಗ್ರ್ಯಾಂಡ್ ಫಿನಾಲೆವರೆಗೂ ಮಾಡಿದ್ದೀನಿ. ಸ್ಟಿಲ್ ನಾನು ಇದ್ರ ಕೆಲವು ಫೋಟೋಸ್ನ ಅಂಟಿಸ್ಬೇಕು. ಸೊ
ಹಾಗೆ ನಿಮಗೆ ಗೊತ್ತಾಗ್ಸಿರ್ಬೋದು ಏನು ಅಂತ, ಮೆಮರಿಗೆ ಅಂತ ಅದನ್ನೊಂದು ಪ್ಲಾಸ್ಟಿಕ್ ಇದ್ರಲ್ಲಿ ಹಾಕಿ ಸ್ಟಿಕ್ ಮಾಡಿಟ್ಟಿದ್ದೀನಿ ಸೊ ದಟ್ ಅದೇನು ಡ್ಯಾಮೇಜ್ ಆಗಬಾರ್ದು ಅಂತ.